ಕುಮಾರ್ ಅವರಿಗೆ ಸಮಯ ಕೊಟ್ರೆ ನಿಮಗೂ ಸಮಯ ಸಿಗುತ್ತೆ, ನಟರಾಜ್ ಗೌಡರಿಗೂ ಸಮಯ ಸಿಗುತ್ತೆ. ಕಾಂತ್ ಕುಮಾರ್ ಅವರೇ, ಕರೆಕ್ಟು, ರೋಷಾವೇಶ ಎಷ್ಟು ಬರುತ್ತೆ, ಸಮರ್ಥನೆಗಳ ಮಾತುಗಳು ಎಷ್ಟು ಬರುತ್ತೆ, ಘೋಷಣೆಗಳು ಎಷ್ಟು ಬರುತ್ತೆ. ಬಟ್ ನಾನು ಮತ್ತೆ ಕೇಳ್ತೀನಿ ಸರ್, ಕೆಪಿಎಸ್ಸಿ ಬಗ್ಗೆ, ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವ ಅಕ್ರಮಗಳ ಬಗ್ಗೆ ಇಷ್ಟೇ ರೋಷಾವೇಶ, ಕೆಪಿಎಸ್ಸಿಯಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇರುವ ಪರೀಕ್ಷಾರ್ಥಿಗಳ ಮೇಲೆ ಇಷ್ಟೇ ರೋಷಾವೇಶ ಬಿಜೆಪಿಯನ್ನು ಸೇರ್ಕೊಂಡು ಯಾವ್ಯಾವ ಪಕ್ಷಕ್ಕೆ ಬಂದಿದೆ ಪ್ರಾಮಾಣಿಕವಾಗಿ ನೀವು ಗಮನಿಸಿರೋ ರೀತಿಯಲ್ಲಿ? ಮೇಡಮ್, ಇದು ಈಗ ಕಾಂಗ್ರೆಸ್ ಬಿಜೆಪಿ ಮೇಲೆ, ಬಿಜೆಪಿ ಕಾಂಗ್ರೆಸ್ ಮೇಲೆ ಬರೀ ಆರೋಪಗಳು ಅಷ್ಟೇ ಆಗುತ್ತೆ. ಬಟ್ ರಿಯಲ್ ಇಶ್ಯೂಸ್ ನ ಡೈವರ್ಟ್ ಮಾಡ್ಕೊಂತ ಹೋಗ್ತಾರೆ ಇವರು. ಯಾಕೆಂತಂದ್ರೆ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಆಗ್ಬೇಕಂದ್ರೆ ಇಲ್ಲಿ ಯೂತ್ಸ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇವ್ರು ಹಿಂಗೆ ಯಾಕೆ ಇಷ್ಟೆಲ್ಲ ಹೊಡೆದಾಡ್ತಿದ್ದಾರೆ, ಇಷ್ಟು ಜನ ಯಾಕೆ ಸೇರ್ತಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಇಂಡಿಯಾದಲ್ಲಿ ಮೋರ್ ದೆನ್ 65% ಯೂತ್ಸ್ ಇರೋದು. ಅವರಿಗೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ, ಮತ್ತೆ ಎಂಪ್ಲಾಯ್ಮೆಂಟ್ ಇಲ್ಲ. ಅಲ್ಲಿ ಎಂಪ್ಲಾಯ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಈ ತರ ಇವ್ರಿಗೆ ಜಗಳ ಮಾಡ್ಕೊಂತ ಹೋದ್ರೆ ಬರೀ ಸ್ಕ್ಯಾಮೇ ಆಗ್ತಾ ಇದೆ. ಇವರು ನೋಡಿ ಮೇಡಮ್, ಇಲ್ಲಿ ಈ ತರ ಇಷ್ಟು ದೊಡ್ಡ ಒಂದು ಯಾವುದೇ ಒಂದು ಸರ್ಕಾರ ಒಂದು ಎಕ್ಸಾಮ್ ನಡಿಬೇಕಾದ್ರೆ ನೀಟ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದು UPSC ಆಗಿರ್ಬೋದು, SSC ಇರ್ಬೋದು, ರೈಲ್ವೆ ಎಕ್ಸಾಮ್ಸ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರ್ಬೋದು, ಯಾವುದೇ ಎಕ್ಸಾಮ್ಸ್ ಅಲ್ಲಿ ಏನಾದ್ರೂ ಒಂದು ಲೂಪ್ ಹೋಲ್ಸ್ ಆಯ್ತು, ಏನೋ ಕ್ವಶನ್ ಪೇಪರ್ ಸ್ಕ್ಯಾಮ್ ಆಯ್ತು, ಲೀಕ್ ಆಯ್ತು, ಮತ್ತೆ ವಿದ್ಯಾರ್ಥಿಗಳು ಎಜುಕೇಟೆಡ್ ಯೂತ್ಸ್ ಗೆ ಏನಾದ್ರೂ ಅನ್ಯಾಯ ಆಯ್ತು ಅಂತಂದ್ರೆ ಅವರಿಗೆ ಫಸ್ಟ್ ಕರ್ಸಿ ನ್ಯಾಯ ಕೊಡ್ಸಂತ ಕೆಲಸ ಮಾಡಬೇಕು. ನಮ್ಮ ಸ್ಟೇಟ್ ಅಲ್ಲೂ ಕೂಡ ಒಂದು ಹೋರಾಟ ಮಾಡ್ತೀವಿ ಅಂತಂದ್ರೆ ಒಂದು ಪರ್ಮಿಷನ್ಸ್ ಕೊಡಲ್ಲ. ಸುಮಾರು ನನ್ನ ಮೇಲೆ 60 ರಿಂದ 70 FIR ಹಾಕಿ ಜೈಲಿಗೆ ಕಳ್ಸಿದ್ದಾರೆ 2 ಸತಿ. ಮತ್ತೆ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಪರ್ಮಿಷನ್ಸ್ ಕೊಡಲ್ಲ. ಇವರು ಇಷ್ಟ ಬಂದಂಗೆ ಬೇಕಾಬಿಟ್ಟಿ ಮಾಡ್ತಾರೆ ಮೇಡಮ್. ಮೇಡಮ್, ಈಗ ಯಾವುದೇ ಒಂದು ನೋಟಿಫಿಕೇಶನ್ ಮಾಡಿದ್ರೆ ಅದ್ರಲ್ಲಿ ಮಲ್ಟಿಪಲ್ ಇಶ್ಯೂಸ್ ಇರುತ್ತೆ, ಆ ಸಮಸ್ಯೆ ಬಗೆಹರಿಸಲ್ಲ. ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಆಮೇಲೆ ಕೋರ್ಟಿಗೆ ಹೋಗಿ ಸ್ಟೇ ಆಗುತ್ತೆ. 1 ವರ್ಷದಲ್ಲಿ ಮುಗಿಯುವಂತದ್ದು 5 ವರ್ಷ ತಗೊಂಡು ಹೋಗ್ತಾರೆ. ಮತ್ತೆ ಈ ಒಂದು ಇಷ್ಟೆಲ್ಲ ಹೋರಾಟ ಯಾಕೆ ತೀವ್ರತೆ ಆದಂಗೆಲ್ಲ ಏನಾಗುತ್ತೆ ಅಂದ್ರೆ ಮ್ಯಾಮ್, ಇದು ಟೋಟಲ್ ನಮ್ ನೇಷನ್ ಗೆ ಡ್ಯಾಮೇಜ್ ಆಗುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಲ್ಲ, ಡೆವಲಪ್ಮೆಂಟ್ ಇಲ್ಲ. ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ಇವತ್ತು ಎಷ್ಟೋ ಜನ ಎಂಪ್ಲಾಯ್ಮೆಂಟ್ ಡ್ಯಾಮೇಜ್ ಆಗ್ತಾ ಇದೆ. ಉತ್ತರ ಕೊಡ್ಲಿ ಜಗದೀಶ್ ಅವ್ರ ನಂತರ ಅಶೋಕ್ ಗೌಡ್ರು. 74% ಜನ ಕನಿಸ್ತಾ ಇದೆ ಸರ್ ಕೆಪಿಎಸ್ಸಿ ಅವ್ರಿಗೆ ಸಮಾನವಾದ ಅವಕಾಶಗಳು, ಅವ್ರಿಗೆ ಸಮಾನವಾದ ನ್ಯಾಯ ಕೊಡಿಸೋ ಪ್ರಯತ್ನ ಆಗ್ತಾ ಇಲ್ಲ. ಆಮ್ ಆದ್ಮಿ ಪಕ್ಷ ನಿಜವಾಗ್ಲೂ ಸ್ಟೂಡೆಂಟ್ ಪರವಾಗಿದ್ರೆ ಮಾಡಿ ಸರ್, ಇಲ್ಲೂ ಪ್ರೊಟೆಸ್ಟ್ ಖಂಡಿತವಾಗ್ಲೂ ಮಾಡ್ತೀರಿ. ನಾನು ಅದನ್ನೇ ಹೇಳ್ತಾ ಇರೋದು, ಇದೊಂದು ಅವಕಾಶ ಕೊಡ್ಲೇಬಾರ್ದು. ಇದು ಹೆಂಗೆ ಅಂತ ನೀವೇನ್ ಹೇಳ್ತಿದ್ದೀರಿ, ರೋಗ ಬಂದಿದೆ ಇದಕ್ಕೆ ಇವಾಗ ನೀವು ಔಷಧಿ ಕೊಡ್ರಿ ಅಂತ. ರೋಗ ಬರ್ದಂಗ್ ನೋಡ್ಕೊಬೇಕು ಮೇಡಮ್. ನಾನು ಅದನ್ನ ಹೇಳ್ತಾ ಇರೋದು, 1998ರಿಂದಾನು ಕೆಪಿಎಸ್ಸಿ ಕರ್ಮಕಾಂಡನೇ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಸತತವಾಗಿ ಆಳ್ಕೆ ಮಾಡ್ಕೊಂಡ್ ಬಂದಂತ ಸರ್ಕಾರದ ವೈಫಲ್ಯ. ನೀಟ್ದು ಅಷ್ಟೇ ಮೇಡಮ್, ಒಂದೇ ನಿಮಿಷ ಮೇಡಮ್, ಒಂದೇ ಮುಗಿಸ್ಬಿಡ್ತೀನಿ. ನೀಟ್ದು ಅಷ್ಟೇ ಏನು ಅಂತಂದ್ರೆ ಇದು ಸರ್ಕಾರಗಳ ವೈಫಲ್ಯ ಆಗಿರೋದಕ್ಕೇನೆ ಇವರು ಸ್ಟೂಡೆಂಟ್ಸ್ ಬೀದಿಗಿಳಿದ್ರು. ಇಲ್ಲಾಂದ್ರೆ ಸುಮ್ನೆ ಸ್ಟೂಡೆಂಟ್ಸ್ ಬೀದಿಗಿಳಿತಲ್ಲ. ಇದನ್ನ ಹೇಳ್ತಾ ಇದ್ದೀನಿ ನಿಮಗೆ. ಸ್ಮಿತಾ ಅವರೇ, ಏನ್ ಸಿಂಪಲ್ ಇದೆ, ಕ್ವಾಲಿಟಿ ಎಜುಕೇಶನ್ ಸತ್ಯ ನಾವು ಒಪ್ಕೊಂಡಿದೀವಿ. ಕ್ವಾಲಿಟಿ ಎಜುಕೇಶನ್ಗೋಸ್ಕರನೇ NEP ತಂದಿದ್ದು, ಅದಕ್ಕೋಸ್ಕರ ಲಿಬರಲ್ ಸೈನ್ಸ್ ಲಿಬರಲ್ ಆರ್ಟ್ಸ್ ಅಂತ ಆಮೇಲೆ ಗ್ರಾಜುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ತಂದಿರ್ತಕ್ಕಂಥದ್ದು. ಆಗ ಮಾತ್ರ ಕ್ವಾಲಿಟಿ ಎಜುಕೇಶನ್ ಇಂಪ್ರೂವ್ ಆಗೋದು. ಒಬ್ಬ ಎಜುಕೇಟರ್ ಆಗಿ ಹೇಳ್ತಿದ್ದೀನಿ, ಅದನ್ನ ಯಾರು ತಡೆ ಹಿಡಿತಿದ್ದಾರೆ ಜನ ನೋಡ್ಕೊಳ್ಳಿ. ಜಾಬ್ಸ್ ಅಂತ ಹೇಳ್ತಿದ್ರೆ 32 ಕೋಟಿ ಕಳೆದ 12 ವರ್ಷದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಜಾಬ್ಸ್ ಆನ್ ರೆಕಾರ್ಡ್. ರಾಜ್ಯದಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇರುವ ಪರೀಕ್ಷಾರ್ಥಿಗಳ ಪರವಾಗಿಯೂ ಕೂಡ ಸ್ವಲ್ಪನಾದ್ರೂ ನೀಟ್ ವಿಚಾರದಲ್ಲಿ ಗಮನ ಕೊಡ್ತಾ ಇರೋದ್ರಲ್ಲಿ ಅಟ್ಲೀಸ್ಟ್ 25% ಕೆಪಿಎಸ್ಸಿ ಕಡೆಗೂ ತಿರುಗು ನೋಡುವ ಅಷ್ಟು ಪುರುಸೊತ್ತು ನಮ್ಮ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯಮಂತ್ರಿಗಳಾದ, ಅದರಲ್ಲೂ ಯುವ ಯುಗವನ್ನ ತರಲಿಕ್ಕೆ ಕೊಟ್ಟಿರುವ DK ಶಿವಕುಮಾರ್ ಅವರಿಗೆ ಸಿಗಲಿ ಅಂತ ಹೇಳಿ ರಜಾಕ್ ಅಂತವರು, ಜಗದೀಶ್ ಚಂದ್ರ ಅಂತವರು ಪ್ರತಿಭಟನೆ ಇರಲಿ ಅಂತ ಆಶಿಸ್ತಾ ಧನ್ಯವಾದ. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ